ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮತ್ತೆ ಇನ್ನೊಂದು ಸರ್, ಇದೇ ಮಧ್ಯಪ್ರಾಚ್ಯ ಯುದ್ಧ ನಡೆದಾಗ 1991 ಅವತ್ತು 15 ದಿವಸಕ್ಕೆ ನಮ್ಮ ಫಾರಿನ್ ಎಕ್ಸ್ಚೇಂಜ್ ಖಾಲಿಯಾಗಿ ಹೋಗಿರುತ್ತೆ. ಇವತ್ತು ನಾವು 728 ಶತಕೋಟಿ ಡಾಲರ್ ಫಾರಿನ್ ಎಕ್ಸ್ಚೇಂಜ್ ಅನ್ನು ಇಟ್ಕೊಂಡಿದೀವಿ. ಸುಮಾರು 1 ವರ್ಷಕ್ಕಾಗುವಷ್ಟು ಆ ಯೋಗ್ಯತೆ ಇವ್ರಿಗೆ ಇರಲಿಲ್ಲ. ಮತ್ತೆ ಇದೇ ಇಂದಿರಾ ಗಾಂಧಿ ಅವರು ಮೀಡಿಯಾ ಮುಂದೆ ಬಂದು ಹೇಳಿದ್ದು 1991 ಗಲ್ಫ್ ಯುದ್ಧದಲ್ಲಿ ಅವತ್ತು ವಿದೇಶಿ ವಿನಿಮಯ ಖಾಲಿ ಆಗ್ಬಿಟ್ಟಿದೆ ನಮ್ಮ ಹತ್ರ, 3 ವಾರಕ್ಕಷ್ಟೇ ಇರೋದು ವಿದೇಶಿ ವಿನಿಮಯ. ದಯಮಾಡಿ ನೀವು ಯಾರೂ ಸಹ ಪೆಟ್ರೋಲಿಯಂ ಅನ್ನ ಖರೀದಿ ಮಾಡೋದನ್ನ ಕಡಿಮೆ ಮಾಡ್ಕೊಳ್ಳಿ, ಮತ್ತೆ ಚಿನ್ನ ಖರೀದಿಯನ್ನ ಕಡಿಮೆ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಅವತ್ತಿನ ಬೆಲೆ ಎಷ್ಟು ಜಾಸ್ತಿ ಮಾಡ್ತಾರೆ? 1 ಲೀಟರ್ ಬೆಲೆಗೆ 4 ಪಟ್ಟು ಜಾಸ್ತಿ ಮಾಡ್ತಾರೆ. ಇವತ್ತು 100 ರೂಪಾಯಿ ಪೆಟ್ರೋಲ್ ಇದೆ ಅಂದ್ರೆ ಅವತ್ತು 400 ರೂಪಾಯಿ, ಆ ರೀತಿ ಅಂದ್ರೆ 4 ಪಟ್ಟು ಜಾಸ್ತಿ ಮಾಡ್ತಾರೆ. ಅಂದ್ರೆ ಇದೇ ಪಿ ವಿ ನರಸಿಂಹರಾವ್ 3 ರೂಪಾಯಿ ಅಂತ ಹೇಳಿದೆ ಅಂತಂದ್ರೆ ಇವ್ರು ಮಾಡಿರ್ತಕ್ಕಂಥ 3 ಪಟ್ಟು 4 ಪಟ್ಟು ಬೆಲೆ ಜಾಸ್ತಿ ಮಧ್ಯಪ್ರಾಚ್ಯದ್ದು ಹೋಲಿಸ್ಕೊಂಡ್ರೆ 3 ರೂಪಾಯಿ ನಾವು ಮಾಡಿರೋದಲ್ಲ, ಅದು ಮೂಲ ಬೆಲೆ ಮೇಲೆ ಜಾಸ್ತಿ ಆಗಿರ್ತಕ್ಕಂಥದ್ದು. ಆ ಒಂದು ನಾಲೆಡ್ಜ್ ಅನ್ನ ಇಟ್ಕೊಂಡು ದಯಮಾಡಿ ನಮ್ಮ ಕಾಂಗ್ರೆಸ್ ವಕ್ತಾರರು ಮಾತಾಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಈಗ ಮತ್ತೊಬ್ರು ಅತಿಥಿ ನಮ್ಮನ್ನ ಜಾಯ್ನ್ ಆಗಿದ್ದಾರೆ, ಹೂಡಿಕೆ ತಜ್ಞರಾಗಿರುವಂತಹ ರುದ್ರಮೂರ್ತಿ ಅವರು. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಏನ್ ಹೇಳ್ತೀರಿ? ಸದ್ಯದ ಪರಿಸ್ಥಿತಿ ಹಿಂಗಿದೆ, ಜೊತೆಗೆ ಜನಸಾಮಾನ್ಯರ ಮೇಲೆ ಇದು ದೊಡ್ಡ ಮಟ್ಟದ ಹೊರೆ. ಸರ್, ಭಾರತದ ಆರ್ಥಿಕ ಪರಿಸ್ಥಿತಿ ಸದ್ಯಕ್ಕೆ ಹೆಂಗಿದೆ ಸರ್, ವಿವರಿಸ್ತಾ ಹೋಗೋದಾದ್ರೆ? ನೋಡಿ, ಮೊದಲನೇದಾಗಿ ಈ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಏನು 3 ರೂಪಾಯಿ ಮಾಡಿದ್ದಾರೆ, ಹಾಗೂ ಚಿನ್ನವನ್ನ ಖರೀದಿ ಮಾಡಬೇಡಿ ಅಂತ ಫಸ್ಟ್ ಅದೊಂದು ಸಜೆಷನ್ ಕೊಟ್ಟರು. ನಂತರ ಇಂಪೋರ್ಟ್ ಡ್ಯೂಟಿಯನ್ನ 6% ಇದ್ದಂತಹ ಡ್ಯೂಟಿಯನ್ನ 15% ಮಾಡಿದ್ರು. ಅಂದ್ರೆ ಅದರಲ್ಲಿ 2 ಅಂಶ ಬರುತ್ತೆ. ಒಂದು ಆಮದು ಶುಲ್ಕ ಅಥವಾ ಬೇಸಿಕ್ ಕಸ್ಟಮ್ ಡ್ಯೂಟಿ ಬರುತ್ತೆ, ಇನ್ನೊಂದು ಅಡಿಷನಲ್ ಸೆಸ್ ಅಂತ ಬರುತ್ತೆ. ಎರಡು ಒಟ್ಟಾರೆ ಹೇಳೋದಾದ್ರೆ ಸಿಂಪಲ್ ಆಗಿ 6% ಇರೋದನ್ನ 15% ಮಾಡಿದ್ರು. ಈಗ ಪೆಟ್ರೋಲ್ ಡೀಸೆಲ್ ಅನ್ನ 3 ರೂಪಾಯಿ ಪ್ರತಿ ಲೀಟರ್ಗೆ ಏರಿಕೆ ಮಾಡಿದ್ದಾರೆ. ನಾನು ಫಸ್ಟ್ ಏನ್ ಹೇಳ್ತೀನಿ ಅಂದ್ರೆ ಇದು ಪೊಲಿಟಿಕಲ್ ಟಾಪಿಕ್ ಅಲ್ಲ. ಹೌದು. ಸೊ ನೀವು ಇಲ್ಲಿ ಬಿಜೆಪಿ, ಕಾಂಗ್ರೆಸ್, ಜನತಾದಳ, ಆಪು ಇವ್ರನ್ನೆಲ್ಲ ಕೂಡಿಸ್ಕೊಂಡು ಇಲ್ಲಿ ಮೋದಿ ಸರಿನಾ, ರಾಹುಲ್ ಗಾಂಧಿ ಸರಿನಾ, ಅಥವಾ ಇಲ್ಲಿ ದೇವೇಗೌಡರು ಸರಿನಾ, ಇಲ್ಲ ಅಂದ್ರೆ ಕೇಜ್ರಿವಾಲ, ನನಗೆ ಗೊತ್ತಿಲ್ಲ, ಚರ್ಚೆ ಆಗ್ತಾ ಇದೆ. ಈಗ ಮೋದಿ ಸರ್ಕಾರ ಏರಿಕೆ ಮಾಡ್ಬಿಟ್ಟಿದೆ. ಅದಕ್ಕೆ ನಾನೇನ್ ಹೇಳ್ತಿದ್ದೀನಿ, ಜನರು ಇವತ್ತು ಖಂಡಿತ ದಡ್ರಲ್ಲ. ಯಾರೆಷ್ಟೇ ಕೂಗಾಡಿದ್ರು ಕೂಡ ಜನರಿಗೆ ಕಾಮನ್ ಸೆನ್ಸ್ ಇದೆ. ಇದಕ್ಕೆ ನೀವೇನ್ ನಂತರ CA ಓದಬೇಕು, 5 ಮಾಸ್ಟರ್ ಡಿಗ್ರಿ ಮಾಡ್ಬೇಕು, ಏನು ಬೇಡ. 10th ಫೇಲ್ ಆಗಿರೋರ್ಗು ನಾನು ಹೇಳೋ ಮಾತು ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಏನು ಅಂದ್ರೆ ಈಗ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆಗಳಲ್ಲಿ ಭಾರಿ ಪ್ರಮಾಣದ ಏರಿಕೆ ಆಗಿದೆ. ಎಷ್ಟಾಗಿದೆ ಅಂತ ನೀವು ನೋಡೋದಾದ್ರೆ ಈ ವರ್ಷದ ಬಿಗಿನಿಂಗ್ ಅಲ್ಲಿ $60 ಪ್ರತಿ ಬ್ಯಾರೆಲ್ಗೆ ಕಚ್ಚಾ ತೈಲ ಇತ್ತು. ಅದು $60 ಪ್ರತಿ ಬ್ಯಾರೆಲ್ ಇದ್ದಿದ್ದು ಇವಾಗ $109 ಪ್ರತಿ ಬ್ಯಾರೆಲ್ ಇದೆ. $60 1 ಬ್ಯಾರೆಲ್ ಗಿದ್ದಂತಹ ಕಚ್ಚಾ ತೈಲ ಇವಾಗ $109 ಪ್ರತಿ ಬ್ಯಾರೆಲ್ ಗಿದೆ. ಅಂದ್ರೆ ಎಷ್ಟು ಏರಿಕೆ ಆಗಿದೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಅಂದ್ರೆ 80% 100% ಏರಿಕೆ ಕಳೆದ ಈ ವರ್ಷದಲ್ಲೇನೆ ನೀವು ಲೆಕ್ಕ ಹಾಕಿದ್ರೆ ಒಂದು 4-5 ತಿಂಗಳಲ್ಲಿ ಆಗಿದೆ. ಈಗ ಯುದ್ಧ ಶುರುವಾದಾಗಿಂದ ನೀವು ಲೆಕ್ಕ ಹಾಕ್ತೀರಾ ಅಂದ್ರೆ ಅವಾಗ ಹತ್ತತ್ರ $70 ಪ್ರತಿ ಬ್ಯಾರೆಲ್ಗೆ ಕಚ್ಚಾ ತೈಲ ಇತ್ತು ಯುದ್ಧ ಶುರುವಾಗಕ್ ಮುಂಚೆ, ಅಂದ್ರೆ ಫೆಬ್ರವರಿ 28ನೇ ತಾರೀಕು. ಸೊ ಅವಾಗ ಇದ್ದಂತಹ ಕಚ್ಚಾ ತೈಲದ ಬೆಲೆ ಎಷ್ಟು ಅಂದ್ರೆ $70 ಪ್ರತಿ ಬ್ಯಾರೆಲ್ಗಿತ್ತು. ಈಗ ಎಷ್ಟಾಗಿದೆ ಅಂದ್ರೆ $109 ಪ್ರತಿ ಬ್ಯಾರೆಲ್ಗಾಗಿದೆ. ಅಂದ್ರೆ ನೀವು ಕಚ್ಚಾ ತೈಲದ ಬೆಲೆಗಳು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ನಿಮಗೆ 70-80% ಏರಿಕೆ ಆಗಿದೆ. ಯಾಕೆ ಏರಿಕೆ ಆಯಿತು ಕಚ್ಚಾ ತೈಲದ ಬೆಲೆ ಅಂದ್ರೆ ಮುಖ್ಯವಾಗಿ ಇರಾನ್, ಇಸ್ರೇಲ್, ಅಮೆರಿಕ ನಡುವೆ ನಡೆದಂತಹ ಈ ಯುದ್ಧ, ನಡೀತಾ ಇರುವಂತಹ ಯುದ್ಧ ಇದೇನಿದೆ, ಇಲ್ಲಿಂದಾನೆ ಕಚ್ಚಾ ತೈಲ ಪ್ರೊಡ್ಯೂಸ್ ಆಗೋದು. ನಾವು ಏನ್ ಮಾಡ್ತೀವಿ, ಕಚ್ಚಾ ತೈಲವನ್ನ ಆಮದು ಮಾಡ್ಕೊಂತೀವಿ. ಭಾರತ ದೇಶದಲ್ಲಿ ಕಚ್ಚಾ ತೈಲ ನೆಕ್ಸ್ಟ್ ಟು 0. ಅಂದ್ರೆ ಚಿನ್ನ ಆಗಿರ್ಬೋದು, ಕಚ್ಚಾ ತೈಲ ಆಗಿರ್ಬೋದು, ನಿಮಗ್ ಬೇಕು ಅಂದ್ರೆ ನಾವು ಬೇರೆ ದೇಶದಿಂದ ಆಮದು ಮಾಡ್ಕೋಬೇಕು. ನೀವ್ ಯಾವಾಗ ಬೇರೆ ದೇಶದಿಂದ ಆಮದು ಮಾಡ್ಕೊಂತೀರಾ, ಪೇಮೆಂಟ್ ಅನ್ನ ನೀವು ಡಾಲರ್ ಅಲ್ಲೇ ಕೊಡಬೇಕು. $1 ಹತ್ತತ್ರ 80 ರೂಪಾಯಿ 82 ರೂಪಾಯಿ ಇದ್ದಿದ್ದು ಈಗ ನಿನ್ನೆ ರೇಟು, ಲೇಟೆಸ್ಟ್ ರೇಟ್ ಹೇಳ್ತಿದ್ದೀನಿ, ಶನಿವಾರ ಭಾನುವಾರ ಮಾರ್ಕೆಟ್ ಇರೋದಿಲ್ಲ, ನಿನ್ನೆ ಲೇಟೆಸ್ಟ್ ಕ್ಲೋಸಿಂಗ್ ರೇಟ್ ನೋಡಿದ್ರೆ $1ಗೆ 96 ರೂಪಾಯಿ ಇದೆ ಇವಾಗ. ಅಂದ್ರೆ ದಾಖಲೆ ಪ್ರಮಾಣದ ಕುಸಿತವನ್ನ ರೂಪಾಯಿನ ಮೌಲ್ಯ ಕಾಣ್ತಾ ಇದೆ. $1 96 ರೂಪಾಯಿ ಇದೆ. ಈಗ ಸಿಂಪಲ್ ಈಕ್ವೇಶನ್ ಏನು ಅಂದ್ರೆ, ನೀವು ಯಾವಾಗ ಕಚ್ಚಾ ತೈಲವನ್ನ ಆಮದು ಮಾಡ್ಕೊಂತೀರಾ, ಪೇಮೆಂಟ್ ಅನ್ನ ನೀವು ಡಾಲರ್ ಅಲ್ಲೇ ಕೊಡಬೇಕು. ನಾನು ರೂಪಾಯಲ್ಲಿ ಪೇಮೆಂಟ್ ಮಾಡ್ತೀನಿ ಅಂದ್ರೆ ಆಗಲ್ಲ. ಅದೇ ತರ ಚಿನ್ನವನ್ನ ನೀವು ಯಾವಾಗ ಆಮದು ಮಾಡ್ಕೊಂತೀರಾ, ಅದರ ಪೇಮೆಂಟ್ ಅನ್ನು ಡಾಲರ್ ಅಲ್ಲೇ ಕೊಡಬೇಕು. ಕಳೆದ ವರ್ಷ $72 ಬಿಲಿಯನ್ ಅಷ್ಟು ಚಿನ್ನವನ್ನ ನಾವು ಆಮದು ಮಾಡ್ಕೊಂಡಿದೀವಿ. $72 ಬಿಲಿಯನ್. ಅಂದ್ರೆ ರೂಪಾಯಿನ ಮೌಲ್ಯಕ್ಕೆ ಹೇಳಬೇಕು ಅಂದ್ರೆ 7,000 ಕೋಟಿ ರೂಪಾಯಿಗಳಷ್ಟು ಚಿನ್ನವನ್ನ ನೀವು ಆಮದು ಮಾಡ್ಕೊಂಡಿದ್ದೀರಾ.
10% ನಿಮ್ಮ ಒಟ್ಟಾರೆ ಇಂಪೋರ್ಟ್ ಏನಿದೆ, ಟೋಟಲ್ ಇಂಪೋರ್ಟ್ ಏನಿದೆ, ಅದರಲ್ಲಿ 10% ಬರೀ ಚಿನ್ನದ ಇಂಪೋರ್ಟೇ ಇದೆ. ಸೊ ಮೋದಿ ಅವ್ರು ಏನ್ ಹೇಳ್ತಾ ಇದ್ದಾರೆ, ಚಿನ್ನವನ್ನ ನಾವು ಇಂಪೋರ್ಟ್ ಮಾಡೋದನ್ನ ಕಡಿಮೆ ಮಾಡಿದ್ರೆ ನಮ್ಮ ದೇಶಕ್ಕೆ ಒಳ್ಳೇದಾಗತ್ತೆ, ರೂಪಾಯಿನ ಮೌಲ್ಯದ ಕುಸಿತವನ್ನ ತಡೆಗಟ್ಟಬಹುದು. ಚಿನ್ನ ನೀವು ಖರೀದಿ ಮಾಡ್ಲಿಲ್ಲ ಅಂದ್ರೆ ಪ್ರಾಣಕ್ಕೇನು ಹಾನಿ ಇಲ್ಲ. ನೀವು ಅದೇ ಊಟ ಮಾಡಬೇಡಿ, ಮೆಡಿಸನ್ ಖರೀದಿ ಮಾಡಬೇಡಿ, ಅವಾಗ ಖಂಡಿತವಾಗ್ಲೂ ಅದು ಜನಸಾಮಾನ್ಯರಿಗೆ ತೊಂದರೆ ಆಗುತ್ತೆ. ಈಗ ಫಸ್ಟ್ ಆಫ್ ಆಲ್ ಒಂಚೂರು ಯೋಚನೆ ಮಾಡಬೇಕು, 145 ಕೋಟಿ ಜನಸಂಖ್ಯೆಯಲ್ಲಿ ಚಿನ್ನ ಖರೀದಿ ಮಾಡೋರು ಎಷ್ಟು ಜನ ಇದ್ದಾರೆ ಅಂತ ನೀವು ನೋಡಿ. ಫಸ್ಟ್ ಆಫ್ ಆಲ್ 145 ಕೋಟಿ ಜನಸಂಖ್ಯೆಯಲ್ಲಿ ಹತ್ತತ್ರ 80 ಕೋಟಿ ಜನಸಂಖ್ಯೆಗೆ 2 ಹೊತ್ತು ಊಟ, ನಿದ್ದೆ ಮಾಡಕ್ಕೆ ಜಾಗ, ಒಂದು ಸೂರು, ಒಂದು ಕೆಲಸನೇ ಅವ್ರ ಹತ್ರ ಇಲ್ಲ. ಸೊ ಚಿನ್ನ ಖರೀದಿ ಮಾಡೋರ್ ಸಂಖ್ಯೆ ತುಂಬಾ ಕಡಿಮೆ ಇದೆ. ಫಸ್ಟ್ ಆಫ್ ಆಲ್ ದುಡ್ಡಿರೋರು ಮಾತ್ರ ಚಿನ್ನ ಖರೀದಿ ಮಾಡಬಹುದು. ಇಂತ ಹೈ ರೇಟ್ ಅಲ್ಲಿ ಯಾಕೆ ತಗೊಂತೀರಾ? ಚಿನ್ನ ಖರೀದಿ ನೀವು ಮಾಡುವಾಗ ರೂಪಾಯಲ್ಲಿ ಕೊಡ್ತೀರಾ. ನೀವೀಗ ಅಂಗಡಿಗೆ ಹೋಗ್ಬಿಟ್ಟು ನಾನು ಚಿನ್ನ ಬೇಕು ನೀವು ತಗೊಂಡ್ರೆ ದುಡ್ಡನ್ನ ನೀವು ರೂಪಾಯಿನ ಮೌಲ್ಯದಲ್ಲಿ ಕೊಡ್ತೀರಾ. ಆದ್ರೆ ಕೇಂದ್ರ ಸರ್ಕಾರ ಚಿನ್ನವನ್ನ ಆಮದು ಮಾಡ್ಕೊಂಡಾಗ ಪೇಮೆಂಟ್ ಅನ್ನ ಡಾಲರ್ ಅಲ್ಲಿ ಕೊಡ್ಬೇಕಾಗತ್ತೆ. ಸೊ ಹಾಗಾಗಿ ಡಾಲರ್ ಮೌಲ್ಯ ಏರಿಕೆ, ರೂಪಾಯಿನ ಮೌಲ್ಯದ ಕುಸಿತವನ್ನ ತಡೆಗಟ್ಟೋದಕ್ಕೆ ಚಿನ್ನ ಜಾಸ್ತಿ ಖರೀದಿ ಮಾಡಬೇಡಿ, ಇನ್ನೊಂದು ವರ್ಷ ಕಡಿಮೆ ಮಾಡಿ. ಅವ್ರೇನ್ ಹೇಳ್ತಾ ಇದಾರೆ, ಈಗ ನೀವು ಮದುವೆ ಮಾಡ್ಬೇಕು ಅಂತಿದ್ದೀರಾ, ತಾಳಿ ಬೇಕು ನಿಮ್ಗೆ, ತಗೊಳ್ಳಿ. ಕಾಲುಂಗ್ರ ಬೇಕು, ತಗೊಳ್ಳಿ. ಅದನ್ನ ತಗೋಬೇಡಿ ಅಂತ ಅವ್ರು ಹೇಳ್ತಾರೆ. ಅಂದ್ರೆ ಗ್ರಾಮ್ ಗಟ್ಲೆ, ಕೆಜಿ ಗಟ್ಲೆ ಚಿನ್ನ ತಗೋಬೇಡಿ. ಇಲ್ಲ ನಾನು ತಗೊಂತೀನಿ ಅಂದ್ರೆ ತಗೊಳ್ಳಿ, ರೇಟ್ ಜಾಸ್ತಿ ಕೊಡ್ತೀರಾ ಅಷ್ಟೇ. ಸೊ ಪರ್ಯಾಯವಾಗಿ ಬೇರೆ ಎಲ್ಲೆಲ್ಲಿ ಹೂಡಿಕೆ ಮಾಡಬಹುದು ಯೋಚನೆ ಮಾಡಿ. ಒಂದ್ ನಿಮಿಷ ಸರ್, ನೀವು ಮಾತಾಡುವಾಗ ನಾವು ಕೇಳಿಸ್ಕೊಂತೀವಿ, ಆಮೇಲೆ ನೀವು ಕೂಗಾಡೋದ್ರ ಜನ ನಿಮ್ಮೆಲ್ಲ ಬೇಜಾರು ಮಾಡ್ಕೊಂತಾರ. ಅವ್ರಿಗೊಂಚೂರು ಅರ್ಥ ಆಗ್ಲಿ, ಅವ್ರ